ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಅಂತ ಹೇಳ್ತಾ ಇರ್ತ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬಾನೆ. ನಮ್ಮ RCB ಫೈನಲ್ಗೆ ಲಜ್ಜೆ ಇಟ್ಟಿದೆ ಗುರು. ಅದಕ್ಕಿಂತ ತುಂಬಾ ಖುಷಿಯಾದ ಸಂಗತಿ ಏನೂ ಇಲ್ಲ. GT ಬೌಲರ್ಸ್ಗೆ ಪುಡಿ 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 ಮಾಡಾಕಿದ್ದಾರೆ. ಕಲ್ಲು ಬಂಡೆ ಎಲ್ಲ ಪುಡಿ ಮಾಡ್ದಂಗೆ ಪುಡಿ ಮಾಡಾಕಿದ್ರು. ಸಿರಾಜು, ರಾಬಡ, ಪ್ರಸೀದು, ಕ್ಯಾಜ್ರುವಾಲಿಯಾ, ರಶೀದ್ ಖಾನ್, ಹೋಲ್ಡ್ರ್ ಗೀಲ್ಡ್ರ್ ಎಲ್ಲರಿಗೂ ಹೋಲ್ಡ್ರ್ ಏನ್ ಮೇನ್ ನಾವು ಮ್ಯಾಚ್ ಗೆದ್ದಿದ್ದೆ ಹೋಲ್ಡ್ರಿಂದ ಗುರು. ಎಷ್ಟ್ ಜನ ಏನಾರು ಅಂದ್ಕೊಳ್ಳಿ, ಮ್ಯಾಚ್ ಗೆದ್ದಿದ್ದೆ ಹೋಲ್ಡ್ರಿಂದ. ಅವ್ನಿಗೆ ಬ್ಯಾಡ್ ಇತ್ತು ವಿರಾಟ್ ಕೊಹ್ಲಿ ಪಡಿಕಲ್ ವಿಕೆಟ್ ತೆಗೆಯೋದು. ಅವೆರಡು ವಿಕೆಟ್ ಸ್ವಲ್ಪ ಲೇಟ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ರನ್ನರ್ ಒಂದ್ 20-30 ರನ್ನರ್ ಕಮ್ಮಿ ಆಗ್ತಿತ್ತು. ರಜತ್ ಪಟ್ಟಿದಾರ್ ಲೇಟ್ ಆಗಿ ಬ್ಯಾಟಿಂಗ್ ಬಂದ್ರೆ ಅದಂತೂ ಗ್ಯಾರಂಟಿ ಗುರು. ಅವನೇ ನಮಗೆ ಮ್ಯಾಚ್ ಗೆಲ್ಸಿದ್ದೆ ಹೋಲ್ಡ್ರು. ಅದು ಬೇರೆ ವಿಷಯ. ಮೇನ್ ಬರೋದಾರೆ ನಾವು ಮ್ಯಾಚ್ ಗೆದ್ದಿದ್ದು ಅನ್ನೋದ್ಕಿಂತ GTನೇ ನಮ್ಮನ್ನ ಗೆಲ್ಸಿದ್ರು. ಅದ್ ಬೇರೆ ವಿಷಯ. ಪವರ್ ಪ್ಲೇ ಚೆನ್ನಾಗಿತ್ತು ನಮಗೆ. ಅಪ್ ಟು 7 overs ನಮ್ಮ ಕೈಯಲ್ಲೇ ಮ್ಯಾಚ್ ಇತ್ತು. ಅಲ್ಲಿಂದ ಕೈ ಬಿಟ್ಟೋಯ್ತು ಮ್ಯಾಚ್ ನಮಗೆ. ಆಲ್ಮೋಸ್ಟ್ 13th ಅಲ್ಲಿ ಪಟ ಪಟ ವಿಕೆಟ್ ಬಿದ್ದು ಓವರ್ಗೆ 2-3 ರನ್ ಓವರ್ ಎಲ್ಲ ಹಾಕಿದ್ರು. ಒಂದಕ್ಕೆ ರಶೀದ್ ಖಾನ್ ಓವರ್ ನೋಡ್ಬೋದು, ಬರೀ 2-3 runs ಕೊಡ್ತಾರೆ. ಮತ್ತೆ ಹೋಲ್ಡ್ರು ಒಂದು 3 runs ಅಷ್ಟೇ ಕೊಡ್ತಾರೆ ಒಂದು ಓವರ್. ಇನ್ನೊಂದು 4. ಆಲ್ಮೋಸ್ಟ್ ಗ್ರಿಪ್ಪಿಗೆ ಇಟ್ಕೊಂಡಿದ್ರು ಗೇಮ್ನ, ಕೈಯಲ್ಲಿ ಇಟ್ಕೊಂಡಿದ್ರು. ಎಲ್ಲಿ ಅವ್ರಿಗೆ ಕೈ ಬಿಟ್ಟು ಹೋಯ್ತು ಅಂದ್ರೆ ಐ ಥಿಂಕ್ 14th ಓವರ್ ಓಕೆ 12 runs ಅದು ಕಂಟೆಸ್ಟ್ ಗೇಮಲ್ಲಿ ಓಕೆ. 15th ಓವರ್ ಕೆಜ್ರಿವಾಲಿಯಾ ಬೌಲಿಂಗ್ ಮಾಡಕ್ ಬರ್ತಾರೆ. ಅದ್ರ ಹಿಂದಿನವರು 3 ರನ್ ಕೊಟ್ಟಿರ್ತಾರೆ ಕೇಜ್ರಿವಾಲ್. ಅದ್ರ ನೆಕ್ಸ್ಟ್ ಓವರ್ ಬಂತಾರೆ, 2 no ball ಹಾಕ್ತಾರೆ, 28 runs ಕೊಡ್ತಾರೆ ಗುರು. 28 runs ಅಲ್ಲಿ ಒಂದು RCB ಒಳ್ಳೇದೇನೋ ಒಂದು ರಿವ್ಯೂ ತಗೊಂತಾರೆ. ಮೇನ್ಲಿ ಒಂದು ರಿವ್ಯೂ ಯಾವುದು ಇದು ನೋಬಾಲಿಗೋಸ್ಕರ ಒಂದು ರಿವ್ಯೂ ತಗೊಂತಾರೆ. ಇಲ್ಲ ಅಂದ್ರೆ ನನ್ನ ಮಕ್ಳು ಹಾಕೊಂಡ್ಬಿಡ್ತಿದ್ರು. ಇಲ್ಲ ಅಂದ್ರೆ ಸ್ವಲ್ಪ 200 run ಕಮ್ಮಿ. 28 runs ಅಲ್ಲಿಂದ ಗಾಡಿ ಸ್ಟಾರ್ಟ್ ಆಗಿದ್ದು. ಟಾಪ್ ಗೇರಲ್ಲೇ ಹೋಗಕ್ಕೆ ಅಕ್ಕಂಗ್ ಗೇರಲ್ಲಿ ಎಲ್ಲ ಟಾಪಲ್ಲೇ ಹೊಡೆದರು. ಎಲ್ಲ ಸಿಕ್ಸು 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 ಫೋರು ಸಿಕ್ಸು ಫೋರು. ಅಲ್ಲಿಂದ RCB 2 ಬಾಲಿಗೆ ಒಂದೊಂದು ರನ್ ಹೊಡೆದಿದೆ. ಅಂದ್ರೆ ಆಲ್ಟರ್ನೇಟ್ ಬಾಲಿಗೆ ಒಂದೊಂದು ಬೌಂಡ್ರಿ ಇಲ್ಲ ಸಿಕ್ಸ್ ಬಂದಿದೆ. ಆ ರೇಷಿಯೋದಲ್ಲಿ ಹೊಡೆದಿದ್ದಾರೆ. ಆಫ್ಟರ್ 14th ಓವರ್ 140 ಫಿನಿಶ್ ಮಾಡ್ತಾರೆ. ಆಫ್ಟರ್ 6 overs 114 runs ಬರುತ್ತೆ. ಆಫ್ಟರ್ ಲಾಸ್ಟ್ 6 overs. ಮೇನ್ಲಿ ಅದಕ್ಕೆ ಕಾರಣ ರಜತ್ ಮನೋಹರ್ ಪಟಿದಾರ್. ಮರೆಯಂಗಿಲ್ಲ. ಜೊತೆಗೆ ಇವನು ಕೃಣಾಲ್ ಪಾಂಡ್ಯ ಸ್ಟಾರ್ಟಿಂಗ್ ಫುಲ್ ಸ್ಟ್ರಗಲ್ ಮಾಡ್ತಿರ್ತಾರೆ. ಆಮೇಲೆ ಒಂದು ಕ್ಲಾಸಿ ನಾಕ್ 128 ಬಾಲ್ 42 runs ಅವರು ಒಳ್ಳೆ ನಾಕಿ ಆಡಿದ್ರು ಕೃಣಾಲ್ ಪಾಂಡ್ಯ. ಇನ್ ಪವರ್ ಪ್ಲೇ ಅಂತ ಬಂದ್ರೆ ಗುರು, ನಾವು ನಿನ್ನೆನೆ ಹೇಳಿದ್ದೆ ಅವ್ರಿಗೆ ಬ್ಯಾಟಿಂಗ್ ಅಂತ ಇರೋದೇ ಪವರ್ ಪ್ಲೇ. ಬ್ಯಾಟಿಂಗ್ ಅವ್ರು GT ಬ್ಯಾಟಿಂಗರು ತಗೊಳ್ಳಿ, ಬೌಲಿಂಗರು ತಗೊಳ್ಳಿ, ಮ್ಯಾಕ್ಸಿಮಮ್ ಈ ಸೀಸನ್ 14 ಮ್ಯಾಚಸ್ ಅಲ್ಲಿ ಎಕ್ಸಾಕ್ಟ್ಲಿ 10 to 11 ಮ್ಯಾಚಸ್ 6 overs 3 overs ಸಿರಾಜು, 3 overs ರಬಾಡ ಬೌಲಿಂಗ್ ಮಾಡಿದ್ರು. ಇದೇ ಫಸ್ಟ್ ಟೈಮ್. ಅದಲ್ಲೂ ಒಂದು ಲಾಸ್ಟ್ 8-10 ಮ್ಯಾಚಸ್ ಇಂದ ಅವರೇ ಕಂಟಿನ್ಯೂಸ್ ಮಾಡಿದ್ದು. ಬ್ರೇಕ್ ಮಾಡಿದ್ದೆ ಇಲ್ಲಿ. ಏಕೆ ಅಂದ್ರೆ ನೋಡಿ, ಫಸ್ಟ್ 2 overs ಮಾಡಿದ್ರು, ಆಮೇಲೆ 5th ಓವರ್ ಹೋಲ್ಡರ್ ಬಂದ್ರು, ಅಲ್ಲಿ ಆಗ್ಲಿಲ್ಲ. ಅಂದ್ರೆ ರನ್ ಆ ತರ ಬಂತು, ಅಲ್ಲಿಗೆ ಬ್ರೇಕ್ ಆಯ್ತು. ಅಲ್ಲಿ ಒಂದು ಪ್ಲಾನ್ ಅವ್ರದ್ದು ಫೇಲ್ ಆಯ್ತು. ಯಾರ್ದು ಗುಜರಾತಿಂದು. ಅವ್ರದ್ದು ಪ್ಲಾನ್ B ಅಂತ ಇರೋದೇ ಇದು, ಯಾವುದು ಬ್ಯಾಟಿಂಗ್ ಸಾಯಿ ಸುದರ್ಶನ್ ಗಿಲ್ ಆಗ್ಲಿ, ಬಟ್ ಅಲ್ಲಿ 10 to 15 overs ಬ್ಯಾಟಿಂಗ್ ಮಾಡ್ತಾರೆ. ಅದು ಆಲ್ಮೋಸ್ಟ್ ಪವರ್ ಪ್ಲೇಲೆ ಖತಮ್. 5 ಓವರಲ್ಲೇ ಪ್ಲಾನ್ B ಗಾನ್. ಇನ್ ಪ್ಲಾನ್ C ಪ್ಲಾನ್ D ಅವ್ರಿಗೆ ಇರಕ್ಕೆ ಇಲ್ಲ. ಅವ್ರದ್ದು ಇರೋದೇ ಅದೇ ಸ್ಟ್ರೆಂತ್. ಅದೆಲ್ಲ ಹೋಯ್ತು. ಇನ್ನೊಂದು ಎಲ್ಲಿ ಎಡ್ವರ್ಟ್ ಮಾಡಿದ್ರು ಅಂದ್ರೆ ಫೀಲ್ಡಿಂಗ್ ಗುರು. ಕೆಜ್ವಾಲಿಯಾನೇ ಇಲ್ಲಿ ಮೇನ್ ಅವ್ರಿಗೆ ತಂದಿದ್ದು. ಮ್ಯಾಚ್ ನ ಹಾಳು ಮಾಡಿದ್ದೆ ಕೆಜ್ವಾಲಿಯಾ. ಒಂದು ಓವರ್ 28 runs ಕೊಡೋದು ಅದೊಂದು ಓಕೆ, ಏನೋ ಹೊಡ್ಸ್ಕೊಂಡ ಸಾಯ್ಲಿ. ಕ್ಯಾಚ್ ಯಾವ್ದೇ ಒಬ್ಬ, ಅದು 14th ಓವರ್ ಅಲ್ಲಿ ಆಗೋ ಕಂಟೆಸ್ಟ್. ಐ ಥಿಂಕ್ 14th ಓವರ್ ಕಂಟೆಸ್ಟೆಂಟ್ ಕೀಪರ್ ಹತ್ರ ಇದ್ದಾಗ ಕೀಪರ್ಗೆ ಬಾಲ್ ಬಿಡ್ಬೇಕು. ಈ ನನ್ನ ಡಬಕೋರ್ ನನ್ನ ಮಗ ಹೋಗಿ ಅಲ್ಲಿ ಏನೋ ತೊಟ್ಲಿಡಿಯಕ್ಕೆ ಹೋಗ್ತಿದ್ದಾನೆ ಕೆಜ್ವಾಲಿ. ಡಬಕೋರ್ ನನ್ನ ಮಗ ಅವ್ನು ಬಟ್ಲರ್ ಹಿಡಿದ್ರೆ ಆರಾಮ್ಸೆ ಕ್ಯಾಚ್ ಹಾಕೊಂತಿದ್ದ. ಒಂದು 2 feet 3 feet ಡೈವ್ ಹಾಕಿ ಆರಾಮ್ಸೆ ಕ್ಯಾಚ್ ಅವ್ನ ಕೈಗೆ ಸಿಗ್ತಿತ್ತು. ಇವನ್ ಮಧ್ಯೆ ಬಂದು ಅಲ್ಲೆಲ್ಲ ನಂದೊಂದ್ ಕಟ್ಟಿ ಬೌಲಿಂಗ್ ಚೆನ್ನಾಗಿ ಮಾಡಿದ್ನಲ್ಲ, ಹಿಂದಿನವ್ರು 3 run ಕೊಟ್ಟಿರ್ತಾನಲ್ಲ, ಚೆನ್ನಾಗಿ ಮಾಡಿದ್ನಲ್ಲ ಅಂದ್ರೆ ಒಂದು ಸ್ಕೋಪ್ ಅಲ್ಲಿ ಬಂದ ದಬಾಕ್ತಾ. ಅದು ಹೋಯ್ತಾ, ಅಲ್ಲಿ ಕ್ಯಾಚ್ ಮಿಸ್ ಮಾಡಿದ್ರು. ಅದ್ಯಾರ್ದು ರಜತ್ ಪಟ್ಟಿದಾರ್. ಅದ್ರ ಆಲ್ಟರ್ನೇಟ್ ನೆಕ್ಸ್ಟ್ ಬಾಲ್ ಒಂದು 4 ಹೊಡೆದ್ ನೆಕ್ಸ್ಟ್ ಬಾಲ್ ಇನ್ನೊಂದು ಚಾನ್ಸ್ ಸಿಗುತ್ತೆ ರಬಾಡಗೆ. ಎಕ್ಸಲೆಂಟ್ ಫೀಲ್ಡರ್ ರಬಾಡ. ಡೈವ್ ಹೊಡೆಯೋ ನೆಸೆಸರಿಟಿನೇ ಇರ್ಲಿಲ್ಲ ಗುರು ನನ್ನ ಮಗನಿಗೆ ರಬಾಡಂಗೆ. ಸ್ವಲ್ಪ ಸ್ಕೋಪ್ ತನಕ ಹೋದ, ಆ ಕ್ಯಾಚ್ ಡಮರ್. ಅಲ್ಲಿಂದ ರಜತ್ ಪಟ್ಟಿದಾರ್ ಹಿಂದೆ ನೋಡ್ಲೇ ಇಲ್ಲ. ಟಕ 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 ಸಿಕ್ಸ್. ಇನ್ನೊಂದು ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಎಡ್ವರ್ಟ್ ಮಾಡಿ ಅಂದ್ರೆ ರಶೀದ್ ಖಾನ್ ರಜತ್ ಪಟ್ಟಿದಾರ್ ಅಲ್ಲಿ ಬಂದ ತಕ್ಷಣ ಒಂದು ಓವರ್ ಕೊಟ್ರು. ಬಟ್ ಭಯ ಬಿದ್ದು ಮತ್ತೆ ಕೊಟ್ಟಿದ್ದೆ. ಐ ಥಿಂಕ್ 17th ಯಾವುದೋ ಆ ಓವರಲ್ಲಿ ಕೊಡ್ತಾರೆ. ಅದು ದೊಡ್ಡ ಎಡ್ವರ್ಟ್ ಗುರು ಮಾಡಿದ್ದು. 16th ಓವರೇ ನಾವು ಕೊಡ್ತಾರೋ. ಅದೇ ಅಲ್ಲೇ 12th 13th ಇನ್ನೋರು ಹಾಕ್ಸ್ಬೇಕಿದೆ ಅಷ್ಟೇ. ಯಾಕೆಂದ್ರೆ ಅವಾಗ ಇನ್ನೂ ಸ್ವಲ್ಪ ಪ್ರೆಷರ್, ಕೃಣಾಲ್ ಪಾಂಡ್ಯನು ಪ್ರೆಷರ್ ಇದ್ದು, ರಜತ್ ಪಟ್ಟಿದಾರ್ ಚಾನ್ಸ್ ತನಕ ಸ್ವಲ್ಪ ಕಷ್ಟ ಪಡ್ಬೋದಿತ್ತು. ಇಲ್ಲಾಂದ್ರೆ ಚಾನ್ಸ್ ತಾನೋ ಟೈಮಲ್ಲಿ ಔಟ್ ಆದ್ರೂ ಔಟ್ ಆಗ್ಬೋದಿತ್ತು. ಬಟ್ ಅಲ್ಲಿ ರಜತ್ ಪಟ್ಟಿದಾರ್ ಗೆದ್ದಿ ರಶೀದ್ ಖಾನ್ ಎಲ್ಲಿ ವಿಕೆಟ್ ಬರುತ್ತೆ ರಜತ್ ಪಟ್ಟಿದಾರ್ ನೆಕ್ಸ್ಟ್ ಟೀಮ್ ಡೇವಿಡ್ ಬರ್ಲಿ ಅವ್ರು ಬಂದಾಗ ಹಾಕ್ಸೋಣ ಅಂತ ಗಿಲ್ ಪ್ಲಾನು. ಆ ಪ್ಲಾನ್ ಕಂಪ್ಲೀಟ್ಲಿ ಫೇಲ್ ಆಗೋಗಿದೆ ಅಲ್ಲಿ.
ಅಲ್ಲೇ ಓವರ್ ಹಾಕ್ಸಿ ರಶೀದ್ ಖಾನ್ ಇನ್ನೊಂದು ಗ್ರಿಪ್ಪಿ ತಗೊಂಬೋದಿತ್ತು ಮ್ಯಾಚ್ನ GT, ಅದನ್ನ ಕಂಪ್ಲೀಟ್ ಆಗಿ ಹಾಳು ಮಾಡ್ಕೊಂಡು ಸತ್ರು. ರಜತ್ ಪಟಿದಾರ್ದು ಹೆಂಗಿದೆ ಅಂದ್ರೆ ಗುರು ಜೀವನ ಈಗ ಆರ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ತರ ಇದೆ. ಆರ ಸೇಮ್ ವಿರಾಟ್ ಕೊಹ್ಲಿ ಯಾವ ಅದೇ RCB ಅವ್ರ ಆರ ಇದೆ. ಇನ್ನು ಕೂದಲೆಲ್ಲ ನೋಡಿದ್ರೆ ನಿಮ್ ಹೇರ್ ಸ್ಟೈಲ್ ಬಂದ್ಬಿಟ್ಟು ಧೋನಿ ನೋಡ್ದಂಗ್ ಆಗುತ್ತೆ ಆ ಹೇರ್ ಅಲ್ಲಿ. ಆ ಆರನೇ ಧೋನಿದ್ ಏನಿತ್ತು ಆ 2007 ಬಂದಾಗ ವರ್ಲ್ಡ್ ಕಪ್ ಗೆದ್ರು, ಮತ್ತೆ ಇಲ್ಲಿ IPL ಎಲ್ಲ ಆರ ಇದೆಯಲ್ಲ ಆ ಆರದಲ್ಲಿ ಬದುಕ್ತಿರೋದು ಯಾರು ರಜತ್ ಪಟಿದಾರ್. ಇನ್ನು ಶಾರ್ಟ್ ಸೆಲೆಕ್ಷನ್ ಡಿವಿಲಿಯರ್ಸ್, ಏನೊಂದು ಡಿವಿಲಿಯರ್ಸ್ ಶಾರ್ಟ್ ಸೆಲೆಕ್ಷನ್ ಅಂದ್ರೆ ಡಿವಿಲಿಯರ್ಸ್ ಕ್ಯಾಪ್ಟನ್ಸ್ ಅಂತ ಅಂದ್ರೆ ಪೀಕ್ ರಿಕ್ಕಿ ಪಾಂಟಿಂಗ್ ಕ್ಯಾಪ್ಟನ್ಸಿಲಿ ಇರೋದು ಈಗ ರಜತ್ ಪಟ್ಟಿದಾರ್. ಸೇಮ್ ಅದೇ RCB ಹೆಂಗೆ ಅವಾಗ ಆಸ್ಟ್ರೇಲಿಯಾ ಬ್ಯಾಕ್ ಟು ಬ್ಯಾಕ್ ಫೈನಲ್ಸ್ ಆಡ್ಸಿದ್ರು ವರ್ಲ್ಡ್ ಕಪ್, ಆ ತರ RCB ಬ್ಯಾಕ್ ಟು ಬ್ಯಾಕ್ ಫೈನಲ್ಸ್ ತಂದಿಡ್ತಾ ಇದ್ದಾರೆ. ಇನ್ನೊಂದು ಅವ್ರದ್ದು ಆರ ಎಲ್ಲಿ ಅಂದ್ರೆ ಸಿಕ್ಸ್ ಸೀಟಿಂಗ್ ಗುರು. ಸಿಕ್ಸ್ ಸೀಟಿಂಗ್ ನಮಗೆ ಗೇಲ್ನ ನೋಡ್ದಂಗೆ ಆಗುತ್ತೆ ಗುರು. ಪವರ್ ಪ್ಲೇಲ್ ಬೇಕಾದ್ರೆ ಯಾವನ್ ಬೇಕಾದ್ರೂ ಸಿಕ್ಸ್ ಹೊಡಿಬೋದು, ಜಸ್ಟ್ ಎಲ್ಲ ಮುಂದೆ ಇಡ್ತಾರೆ, ನಿಮ್ಗೆ ಎತ್ತಾಗಕ್ಕೆ ತಾಕತ್ತಿರುತ್ತೆ. ಮಿಡ್ಲ್ ಓವರ್ 7 to 15 20 ಯಾವಾಗ ಹೊಡೆಯೋನೇ ದುಜ್ವಾದ ಗಂಡಸು, ಸಿಕ್ಸ್ ಹೊಡೆಯಕ್ಕೆ ಅವಾಗ ಬೇಕಾಗಿರೋ ತಾಕತ್ತು. ಈ ಸೀಸನ್ ಹೈಯೆಸ್ಟ್ ಸಿಕ್ಸ್ ಮಿಡ್ಲ್ ಓವರ್ ಅಲ್ಲಿ ಯಾರು ಹೊಡೆದಿರೋದು ರಜತ್ ಪಟ್ಟಿದ್ದಾರೆ. ಯಾವನ್ ಬೇರೆ ಯಾರು ಹೊಡೆದ್ರು ಆ ಟೈಮಲ್ಲಿ ಸಿಕ್ಸ್ ಹೊಡಿಬೇಕು. ಪವರ್ ಪ್ಲೇಲ್ ಯಾರು ಬೇಕಾದ್ರೂ ಫೀಲ್ಡರ್ಸ್ ಮುಂದೆ ಇರ್ತಾರೆ, ಎತ್ತಾಕ್ಬೋದು. ರಜತ್ ಪಟ್ಟಿದ್ದಾರೆ ಯಾವತ್ತೂ ಪವರ್ ಪ್ಲೇಲ್ ಬಂದಿಲ್ಲ ಗುರು. ಪವರ್ ಪ್ಲೇಲ್ ಬಂದ್ರು ಒಂದು 2 hours ಸಿಕ್ಕಿರ್ಬೋದು, ಆಲ್ಮೋಸ್ಟ್ 8 ಆ ಓವರ್ಸ್ ಮೇಲೆ ಬಂದಿರೋದು. ಪಕ್ಕಾ ಕ್ವಾಲಿಟಿ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಇಂಡಿಯಾಗೆ ಇಂಥವ್ನು ಬೇಕು, ಹಾಕೊಳ್ಳಿ ಆ ಸೂರ್ಯನ ಕೂರ್ಸಿ, ಈ ತರದವ್ರೊಬ್ರು ಬೇಕು. ಇನ್ನು ನಮ್ದು ಬೌಲಿಂಗ್, ಇನ್ನು GT ಬೌಲಿಂಗ್ ಎಕ್ಸ್ಪೋಸ್ ಆಗೋಯ್ತು ಇವತ್ತು. ರಾಬರ್ಟ್ ಆಗ್ಲಿ ಆ ನನ್ನ ಮಕ್ಕಳು ಅಹಮದಾಬಾದ್ ಬುಲ್ಲಿಗಳು. ಅಹಮದಾಬಾದಲ್ಲಿ ಅವ್ರಿಗೆ ಬೇಕಂತ ಪಿಚ್ ಮಾಡ್ಕೊಂತಾರೆ, ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಆಗುತ್ತೆ, ಅದು ಓಕೆ, ಅಲ್ಲಿ ಒಳ್ಳೊಳ್ಳೆ ಬಾಲ್ ಅದ್ ಮಾಡ್ತಾರೆ. ಬೇರೆ ಕಡೆ ಬಂದಾಗ ಅವ್ರು ಹೇಳಿದ ಪಿಚ್ ಕೊಡಲ್ಲ, ಹಂಗಾಗಿ ಫುಲ್ ಎಕ್ಸ್ಪೋಸ್ ಆಗೋದ್ರು. ಅದು ಕಂಪ್ಲೀಟ್. ಇನ್ನು RCB ಬೌಲಿಂಗ್ ಕ್ವಾಲಿಟಿ ಭುವನೇಶ್ವರ್ ಕುಮಾರ್ ಅದೇ ಸ್ವಿಂಗ್, ಆ ಸ್ವಿಂಗ್ ಮುಟ್ಟಕ್ ಆಗ್ತಿಲ್ಲ. ಶುಭ್ಮನ್ ಗಿಲ್ ಕ್ಲೀನ್ ಬೋಲ್ಡ್, ಸಾಯಿ ಸುದರ್ಶನ್ ಅನ್ಲೈಕ್ ಏನು ಮಾಡಕ್ಕಾಗಲ್ಲ. ಬಟ್ ಡಫಿ ತಂದ್ರು, ಡಫಿ ಎಕ್ಸಲೆಂಟ್ ಬೌಲಿಂಗ್. ಇವರು 10 per runs ಏನು ಮ್ಯಾಟ್ರ್ ಆಗಲ್ಲ ಗುರು. ಓಕೆ 239 ಕೊಟ್ರು, ಹೇಸಲ್ವುಡ್ 39 ಕೊಟ್ರು, ಬಟ್ ಮೇನ್ ವಿಕೆಟ್ ಯಾರ್ದು ಬಟ್ಲರ್ ನಮಗೆ ಬೇಕಿತ್ತು ತಕೊಟ್ರು, ಮ್ಯಾಚ್ ಅಲ್ಲೇ ಬಂದಾಯ್ತು. ಡಫಿ ಹೇಸಲ್ವುಡ್ ಅದು ಹೆಂಗೋ ವಿಕೆಟ್ ಬಂತೋ ಏನೋ, ಡಫಿ ಇದು ಸುದರ್ಶನ್ ಓಕೆ ಅಲ್ಲಿ ಮ್ಯಾಚ್ ಬಂತು. ಇನ್ ಭುವಿ ಮೇನ್ ವಿಕೆಟ್ ಯಾರು, ಇನ್ನೊಂದು ಗಿಲ್ ವಿಕೆಟ್ ತಕೊಟ್ರು, ಮ್ಯಾಚ್ ಬಂತು. ಇನ್ನು ಗುರು ಇಲ್ಲಿ ಎಳೆ ಮರ ಕಾಯಿ ಅಂದ್ರೆ ರಸಿಕ್ ಸರ್ ಸಲಾಂ. ಯಾಕೆ ಅಂದ್ರೆ ರಸಿಕ್ ಯಾಕೆ ಎಳೆ ಮರ ಕಾಯಿ ಅಂದ್ರೆ ಈ ಸ್ಟಾರ್ ಸ್ಟಡೆಡ್ ಬೌಲಿಂಗ್ ಹೇಸಲ್ವುಡ್ ಭುವಿಲಿ ಇದು ಅಷ್ಟು ಬೆಳಕಿಗೆ ಬರ್ತಿಲ್ಲ ಗುರು. ಐ ಥಿಂಕ್ 16 or 17 ವಿಕೆಟ್ಸ್ 16 or 17 ವಿಕೆಟ್ಸ್ ಈ ಸೀಸನ್ ತೆಗೆದ್ರೆ. ಫಸ್ಟ್ 4 matches ಆ 3 matches ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ, ಬಟ್ ಆಮೇಲೆ ಸಿಕ್ಕಿದ ಚಾನ್ಸ್ನ ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಒಳ್ಳೆ ನಕಲ್ ಬಾಲ್ ಇದೆ, ಎಲ್ಲ ತರ ವೆರೈಟಿ ಇದೆ ಗುರು. 6th ಓವರ್ ಮೇಡ್ ಇನ್ ಮಾಡ್ತಾರೆ ಗುರು ರಸಿಕ್ ಸರ್ದಲ್ಲ. 6th ಓವರ್ ಹೋಲ್ಡರ್ ವಿಕೆಟ್ ಮತ್ತೆ ನಿಶಾಂತ್ ಸಿದ್ ಇಬ್ರು ವಿಕೆಟ್ ತೆಗೆದು ಹೋಲ್ಡ್, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಷ್ಟು ಸುಲಭ ಅಲ್ಲ ಮೇಡ್ ಇನ್ ಮಾಡಿ. ಇನ್ನು ಕೃಣಾಲ್ ಪಾಂಡ್ಯ ಆಸ್ ಯೂಶುವಲ್ ಅವ್ರ ಕೆಲಸ ಅವ್ರು ಮಾಡಿದ್ರು. ನಮಗೆ ಆಕ್ಚುಲಿ ಇಂಪ್ಯಾಕ್ಟ್ ಯೂಸೇ ಇರಲಿಲ್ಲ, ಏನೋ ನಮ್ಮ ಶೆಪರ್ಡ್ ಆಡೋದು ಒಂದು ಖುಷಿ ಮಾಡೋದಂತ ಒಂದು ಓವರ್ ಕೊಟ್ರೆ ನನ್ನ ಮಗ ಅಲ್ಲೂ 15 ರನ್ ಹೊಡ್ಸ್ಕೊಂಡ್ಸತ್ತೆ. ಅವನಿಗೆ ಓವರ್ ಕೊಡೋದೇ ಬೇಡ ಅನ್ಸ್ಬಿಡುತ್ತೆ ಆ ಥರ. ಇನ್ನು ಟಿವರ್ಟಿ ಏನೋ ಲಾಸ್ಟಿಗೆ ಒಂದು ಆಟ ಆಡ್ಕೊಂಡು ಒಂದು ಈ ಗಲ್ಲಿ ಕ್ರಿಕೆಟ್ ಅಲ್ಲಿ ಲಾಸ್ಟಿಗೆ ವಿಕೆಟ್ ಒಂದು ಬ್ಯಾಟಿಂಗ್ ಸಿಕ್ತು ಖುಷಿ ಅಂತ ಹೇಳ್ಕೊಂಡು ಆವತ್ತಿನ ದಿನ ಮಜಾ ಮಾಡೋಣ ಅಂತೇಳಿ ಆ ಥರ ಮಜಾ ಮಾಡ್ದಂಗೆ ಇತ್ತು ಟಿವಾಟಿಯ. ಅದೊಂದು ಖುಷಿ ಆಯ್ತು ಅಷ್ಟೇ. ಇನ್ ಬಿಟ್ರೆ GT ಅದೇ ಅಹಮದಾಬಾದ್ ಬುಲ್ಲಿಗಳವರು. ನೆಕ್ಸ್ಟ್ ಮ್ಯಾಚ್ ಅವ್ರಿಗೆ ಮುಲ್ಲನ್ಪುರ್ ಅಹಮದಾಬಾದ್ ಎಲ್ಲ ಸಿಗುತ್ತೆ ಮ್ಯಾಚು. ಅಲ್ಲೂ ಅಷ್ಟೇ ಅವ್ರದ್ದು ಮೇನ್ ವೆಪನ್ ಆ 3 ಜನ ಬ್ಯಾಟ್ಸ್ಮನ್. ಇಲ್ಲಿ ಪವರ್ ಪ್ಲೇ ರಬಡ ಸಿರಾಜ್, ಅಲ್ಲಿ ಅವು 2 ಫೇಲ್ ಆದ್ರೆ ಅವ್ರು ಡಮಾರ್ ನನ್ನ ಮಕ್ಕಳು. ಇಬ್ರು 2ರಲ್ಲಿ 1 ಫೇಲ್ ಆದ್ರೂ ಆಲ್ಮೋಸ್ಟ್ ಫ್ಲಾಪೇ. ಬಟ್ ಉಲಾ ಒಂದೊಂಚೂರು ಬೌಲಿಂಗ್ ಏನಾದ್ರೆ ಮೇಂಟೈನ್ ಮಾಡ್ಬೋದು. ಹೋಲ್ಡ್ರು ಯಾಕೆ ಈ ತರ ಕ್ಯಾಪ್ಟನ್ ನಮ್ಗೆ ಇದ್ರು ಅಂತಲ್ಲ, ಈ ಟೀಮ್ ಇರ್ಲಿಲ್ಲ ಗುರು. ಮೊದ್ಲೆಲ್ಲ ಈ ಟೀಮ್ ಇರ್ಲಿಲ್ಲ ನಿಮಗೆ. ಪ್ಲಸ್ ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಆಂಡಿ ಫ್ಲೇವರ್ ಆಗ್ಲಿ ಮೊಹಬಟ್ ಆಗ್ಲಿ ಒಳ್ಳೆ ತಲೆ ಉಪಯೋಗಿಸಿ, ಎಕ್ಸ್ಪೆಷಲಿ ಜೊತೆಗೆ ದಿನೇಶ್ ಕಾರ್ತಿಕ್, ಇವ್ರು 3 ಜನ ಒಳ್ಳೆ ಟೀಮ್ ಮಾಡಿ ಟೀಮ್ ಕೊಟ್ಟಿರೋದಕ್ಕೆ RCBಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ಲೇಯರ್ ಮ್ಯಾನ್ ಪ್ರತಿಯೊಬ್ಬ ನೋಡಿ, ಜಿತೇಶ್ ಶರ್ಮಾ ಲಾಸ್ಟ್ 5 balls 50 runs, ಅದು ಎಕ್ಸಲೆಂಟ್ ಹಾಕಿ ಗುರು. ಅದು ಕಂಟೆಸ್ಟ್ ಆಫ್ ದ ಗೇಮ್ ಅಲ್ಲಿ ಯಾಕೆ ಅಂದ್ರೆ 5 balls 50 runs ಆ ಮೂಮೆಂಟ್ ಅಲ್ಲಿ ಬಂದು ಸ್ಟಾರ್ಟಿಂಗ್ 4 6 ಹೊಡೆದು ಒಂದು ಒಳ್ಳೆ ಅದು ಒಂದು ಕೊಟ್ರು. ರಜತ್ ಪಟ್ಟಿದಾರ್ ಸ್ವಲ್ಪ ಸೆಂಚುರಿ ಸಮೀಪದಲ್ಲಿದ್ರು, ಬಟ್ ಓಕೆ. ಸ್ಪಿನ್ನರ್ ರಶೀದ್ ಖಾನ್ ನೋಡ್ರಿ, ಕ್ವಾಲಿಟಿ ಬ್ಯಾಟ್ಸ್ಮನ್ ಸ್ಪಿನ್ನರ್, ಬಟ್ ಸ್ಪಿನ್ನರ್ಗೆ ಮ್ಯಾಟ್ರ್ ಆಗಲ್ಲ. ರಜತ್ ಪಟ್ಟಿದಾರ್ ಕೊಟ್ಟು ಕೆಡವಾಗ್ತಾರೆ. ಈಗ ಫಾಸ್ಟ್ ಬೌಲರ್ಸಿಗೆ ಸ್ಪಿನ್ನರ್ಸ್ಗೆ ಅಂತಲ್ಲ, ಫಾಸ್ಟ್ ಬೌಲರ್ ರಬಾಡ್ ಆಗ್ಲಿ, ಯಾವ್ದೋ ಕಾಂಜಿ ಪಿಂಜಿ ಬೌಲರ್ಗೆ ಹೊಡೆದಿಲ್ಲ. ರಬಾಡ, ಪ್ರಸಿದ್ಧ ಕೃಷ್ಣ, ಸಿರಾಜ್, ಇವ್ರು ಹೋಲ್ಡರ್ಗೂ ಅಟ್ಯಾಕ್ ಮಾಡಿ 6 ಹೊಡೆದಾರೆ. ಇವ್ರು 4 ಜನನು ಕ್ವಾಲಿಟಿ ಇಂಟರ್ನ್ಯಾಷನಲ್ ಬೌಲರ್. ಸಿರಾಜ್ ಬಂದ್ಬಿಟ್ಟು ಕ್ವಾಲಿಟಿ ಇಂಡಿಯನ್ಗೆ ಟಾಪ್ ಪೇಸರ್ ಈಗ. ಸಿರಾಜ್ ಬುಮ್ರಾ ಬಿಟ್ರೆ ಅವರೇ ಇರೋದು. ರಬಾಡ ಸೌತ್ ಆಫ್ರಿಕಾದ ಕ್ವಾಲಿಟಿ ಪೇಸರ್. ಪ್ರಸಿದ್ಧ ಕೃಷ್ಣ ಇಂಡಿಯಾಗೆ ಆಡ್ತಿದ್ದಾರೆ ತಾನೆ, ಇಂಡಿಯಾಗೆ 2 ಫಾರ್ಮೆಟ್ ಆಡ್ತಾ ಇದ್ದಾರೆ, ಹಂಗಾಗಿ ಅವರು ಕ್ವಾಲಿಟಿ ಹೋಲ್ಡರು. 3 ಫಾರ್ಮೆಟ್ ಪ್ಲೇಯರ್ ವೆಸ್ಟ್ ಇಂಡೀಸ್ಗೆ. ರಶೀದ್ ಖಾನ್ 3 ಫಾರ್ಮೆಟ್ ಬೌಲರ್, ಅಫ್ಘಾನಿಸ್ತಾನ್ ಮೇನ್ ಪಿಲ್ಲರೇ ಅವರು. ಎಲ್ಲರನ್ನು ತರಾಟೆ ತಗೊಂಡು ಹೆಚ್ಚಿ ಕುಟ್ಟಿ ಫ್ರೀ ಮಾಡಿ ಹಾಕಿದ್ದಾರೆ ರಜತ್ ಪಟ್ಟಿದ್ದಾರೆ, ಇಷ್ಟ ಹೇಳ್ಬೋದು.
ನೆಕ್ಸ್ಟ್ ಯಾರು ಹತ್ಮೋ SRH ಸಿಗ್ತಾರೋ ಯಾರು ಸಿಗ್ತಾರೋ ಗುಜರಾತಿಗೆ ಆಲ್ ದ ಬೆಸ್ಟ್. ನೀವು ಮಾತ್ರ ಬರ್ಬೇಡಿ, ನೀವು ಬರೋ ಡೌಟೇ ಫೈನಲಿಗೆ. ನನ್ನ ಪ್ರಕಾರ SRH ಬರ್ಬೋದು ಅನ್ಸುತ್ತೆ ನನಗೆ ಯಾಕೋ ಫೈನಲಿಗೆ, ಇದಂತೂ ಗ್ಯಾರಂಟಿ. ಇನ್ನು RCB ಎಲ್ಲ ಪಾಯಿಂಟ್ ಟಿಕ್ ಆಗಿ ಜೇಕಬ್ ಡಫಿ ಜೊತೆ ನಾವು ಈ ಟೀಮ್ ಜೊತೆ ಆಡಿ ಬ್ಯಾಟಿಂಗ್ ಬೇಕಾ ವೆಂಕಟೇಶ್ ಅವ್ರು ಇನ್ನೊಂದು ಹೇಳ್ಬೇಕು, ವೆಂಕಟೇಶ್ ಅವ್ರು ಒಳ್ಳೆ ಸ್ಟಾರ್ಟ್ ಕೊಟ್ಟಾಗ ಸ್ವಲ್ಪ ಬಾಲ್ ಆಡಿದ್ರು ಒಳ್ಳೆ ಸ್ಟಾರ್ಟೇ. 8 balls 19 runs 7, ಅದು ಒಳ್ಳೆ ಸ್ಟಾರ್ಟ್. ಇನ್ ಪಡಿಕಲ್ ಅಷ್ಟೇ ಒಂದು ಗುಡ್ ಸ್ಟಾರ್ಟ್ ಕೊಟ್ಟರು, ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಬಟ್ ಓಕೆ. ಇನ್ನೊಂದು ಹೇಳ್ಬೇಕು ಗುರು, ದೇವದತ್ ಪಡಿಕಲಿ ಕೊಹ್ಲಿ ಇದ್ರೆ ಅಷ್ಟೇ ಗುರು ಅವ್ನು ಆಡೋದು. ದೇವದತ್ ಪಡಿಕಲ್ ಕೊಹ್ಲಿ ಇಲ್ಲ ಅಂದ್ರೆ ಅವ್ನು ಆಡೋದೇ ಇಲ್ಲ. ದೇವದತ್ ಪಡಿಕಲ್ ನೀವು ನೋಡಿರ್ಬೋದು, ಅವ್ನು ಈ ಸೀಸನ್ ಆಡಿದ್ದೆಲ್ಲ ದೇವದತ್ ಪಡಿಕಲ್ ಆಲ್ಮೋಸ್ಟ್ 350 450 ಅದ್ರಲ್ಲಿ ಎಲ್ಲ ಕೊಹ್ಲಿ ಇದ್ದೇ ಇರ್ತವೆ. ಒಂದು KKR ಮೇಲೆ ಒಳ್ಳೆ ಇನ್ನಿಂಗ್ಸ್ ಬಂತು, ಅವಾಗ ಅಲ್ಲಿ ಇದ್ದಿದ್ದೆ ಕೊಹ್ಲಿ. ಇನ್ನು ಫಸ್ಟ್ ಮ್ಯಾಚ್ SRH ಅಲ್ಲಿ ಇದ್ದಿದ್ದು ಕೊಹ್ಲಿ. ಇನ್ನು ನೆಕ್ಸ್ಟ್ GT ಮೇಲೆ ಒಂದು ಆಡ್ತಾರೆ, ಅಲ್ಲಿ ಇದ್ದಿದ್ದು ಕೊಹ್ಲಿ. ಚೆನ್ನೈ ಮೇಲೆ ಆಡ್ತಾರೆ, ಅಲ್ಲಿ ಕೊಹ್ಲಿ ಸ್ವಲ್ಪ ಹೊತ್ತಿದ್ರು, ಆಮೇಲೆ ಔಟ್ ಆದ್ರು. ಬಟ್ ಕೊಹ್ಲಿ ಇದ್ರೇನೆ ಅವಯ್ಯ ಆಡೋದು ಅಂತ ಒಂದು ಕ್ಲಾರಿಟಿ, ಬ್ಲೂ ಪ್ರಿಂಟ್ ಸಿಕ್ಕಿದೆ ನಮಗೆ. ಮೊನ್ನೆ ಪಂಜಾಬ್ ಮೇಲೆ ಒಂದು ಆಡಿದ್ರು, ಅಲ್ಲೂ ಕೊಹ್ಲಿ ಇದ್ರು. ವಿರಾಟ್ ಕೊಹ್ಲಿ ಇದ್ರೆ ಅಷ್ಟೇ, ಇಲ್ಲ ಅಂದ್ರೆ ಈ ವಯ ಔಟ್. ವಿರಾಟ್ ಕೊಹ್ಲಿ ಔಟ್ ಆದಾಗ ಈ ವಯ ಔಟ್ ಆದ, ಇಲ್ಲ ವಿರಾಟ್ ಕೊಹ್ಲಿ ಇಲ್ಲ ಔಟ್ ಆಗಿ ಇವನ್ ಒನ್ ಡೌನ್ ಬಂದ್ರೆ ಇಲ್ಲ ಒಂದು ಫ್ಯೂ ಬಾಲ್ಸ್ಗೆ ಔಟ್ ಆಗ್ತಾನೆ. ಅದಂತೂ ಒಂದು ಪ್ಯಾಟ್ರನ್ ಚೆನ್ನಾಗಿ ಹೋಗುತ್ತೆ. ಕೊಹ್ಲಿ ಇದ್ರೆ ಪಡಿಕಲ್ ಇನ್ನಿಂಗ್ಸ್ ಬರುತ್ತೆ, ಇಲ್ಲಾಂದ್ರೆ ಪಡಿಕಲ್ ಗಾನು ಅಂತ. ಇನ್ನೇನು ಬೆಸ್ಟ್ ಈ ಸೀನು ಅಂದ್ರೆ ಸ್ವಲ್ಪ ಕ್ಯಾಪ್ಟನ್ಸಿ ಎರರ್ ಆಯ್ತು, ಎಲ್ಲಿ ಫೀಲ್ಡಿಂಗ್ ಎರರ್. ನನ್ನ ಪ್ರಕಾರ ನಾವು 250 runs ಏನು ಹೊಡೆದಿದ್ದೀವಿ, ಅದರಲ್ಲಿ ಗ್ರೌಂಡ್ ಫೀಲ್ಡಿಂಗ್ ಇಂದಾನೆ ಒಂದು ಮಿಸ್ ಫೀಲ್ಡ್, ಓವರ್ ಥ್ರೋ ಇಂದಾನೆ ಒಂದು 10-20 runs 10-15 runs ಬಂದಿದೆ. ಅದೊಂದು ಒಪ್ಕೊಳ್ಲೇಬೇಕು ನಾವು. 10-15 runs ಅಲ್ಲಿ 240 ಆಗುತ್ತೆ. ಇನ್ನು ಕರೆಕ್ಟಾಗಿ ಕ್ಯಾಚಸ್ನ ರಜತ್ ಪಟ್ಟಿದಾರ್ ಕ್ಯಾಚ್ ಹಾಕೊಂಡಿದ್ರೆ ನಾವು 200 ಹೊಡೆಯೋಕ್ಕೂ ಕಷ್ಟಪಡ್ತಿದ್ದು ಅನ್ಸುತ್ತೆ. ಯಾಕೆಂದ್ರೆ ರಜತ್ ಪಟ್ಟಿದಾರ್ ಇನ್ನೂ 40 odd runs ಅಲ್ಲಿ ಏನೋ ಇರ್ತಾರೆ ಅವಾಗಿನ್ನೂ. ಥಿಂಕ್ ಎಷ್ಟು 13 runs ಆಫ್ 130 ಆ ಟೈಮಲ್ಲಿ ಅಲ್ಲಿ ರನ್ ನೋಡೋಕೆ ಕಷ್ಟಪಡಿ. ಕೃಣಾಲ್ ಪಾಂಡೆ ಒಂದೆಂಡ ಸ್ಟ್ರಗಲ್ ಮಾಡ್ತಿದ್ರು ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಒಳ್ಳೆ ನಾಕ್ ಬಂತು. ಕೃಣಾಲ್ ಪಾಂಡೆ ಕ್ಲಚ್ ಪ್ಲೇಯರ್ ಗುರು RCBಗೆ. ನೋಡಿ ಬಂದ್ರು ಒಂದು 42 runs ಹೊಡೆದ್ರು, ಒಳ್ಳೆ ನಾಕೆ ಆಡ್ಕೊಟ್ಟು ಹೋದ್ರು. ಹಂಗಾಗಿ ಕೃಣಾಲ್ ಪಾಂಡೆ ಅವಾಗ ಅವರು ಮತ್ತೆ ನೆಕ್ಸ್ಟ್ ಜಿತೇಶ್ ಶರ್ಮಾ ಬರ್ತಿದ್ರು. ಈಗ ಬೇರೆ ಸೀನೆ ಕಂಪ್ಲೀಟ್ಲಿ ಚೇಂಜ್ ಆಗ್ತಿತ್ತು. 250 ದಾಟಾಗ ಆಗ್ತಿರ್ಲಿಲ್ಲ. ಐ ಥಿಂಕ್ ಒಂದು 200 210 ಎಂಡ್ ಮಾಡ್ತಿದ್ರು. ಅವಾಗ GTಗೆ ಆ ಪ್ರೆಷರ್ ಇರ್ತಿರ್ಲಿಲ್ಲ, ಈಸಿ ಚೇಸರ್ ಟಾರ್ಗೆಟ್ ಆಗ್ತಿತ್ತು. ಕ್ಯಾಚಸ್ ವಿನ್ ಮ್ಯಾಚಸ್, ಇಲ್ಲಿ ಕ್ಯಾಚ್ ಡ್ರಾಪ್ ಮಾಡಿದ್ರು, ಮ್ಯಾಚ್ ಸೋತ್ರು, ಇಷ್ಟ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಸೆಗ್ಮೆಂಟ್ ಮುಗ್ತಾ ಇದ್ದೀನಿ. ವಿ ಆರ್ ಇನ್ ಟು ಫೈನಲ್ಸ್. ಬಾಯ್ ಬಾಯ್.